ಹಿಂಗ ಏನ್ ಮಾಡತ್ತೀರಿ? ಯಾರ ಬಡ ಜನರು ಒಂದ್ ಸಣ್ಣದು 2 ವೀಲರ್ ಹಿಡಿದು ಕೇಸ್ ಕೊಡ್ತೀರಿ. ರಾಜರೋಷವಾಗ ಪೇಪರ್ ಇಲ್ಲೇನೆ, ಲೈಸೆನ್ಸ್ ಇಲ್ಲೇನೆ, ನಂಬರ್ ಪ್ಲೇಟ್ ಇಲ್ಲೇನೆ ನಡೆಸ್ಲತ್ತಾರ. ಮತ್ ನೀವೇನ್ ಮಾಡತ್ತೀರಿ ಕಾನೂನ್ದವ್ರೆಲ್ಲ? ಅಲ್ರಿ ನೀವು ಯಾರ ಈ ಕಡೆಯಿಂದ SB ಇದ್ದವ್ರು ಇರಲ್ಲ, ದಿನ 100 ಗಾಡಿಗಳು ಓಡಾಡ್ತಾವ, ಅದ್ ಯಾರು ಚೆಕ್ ಮಾಡ್ಲತ್ತೀರಿ? ನೋಡ್ರ ಅವ ನಂಬರ್ ಪ್ಲೇಟ್ ನೋಡ್ರ, ಅವ್ರ ನಂಬರ್ ಪ್ಲೇಟ್ ಅದೇ ನೋಡ್ರಿ, ಆ ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ನೋಡ್ರಿ, ನೋಡ್ರಿ ಅದು ಇದೊಂದು ನಂಬರ್ ಪ್ಲೇಟ್ ನೋಡ್ರಿ, ಅಲ್ಲಿ ಹಿಂದೊಂದು ನಂಬರ್ ಪ್ಲೇಟ್ ನೋಡ್ರಿ, ಈ ಗಾಡಿದು ಹಿಂದೊಂದು ಅದು ಮಾನವ ಏನದ ನೋಡ್ಕೊಂಡು ಇದು ಮಾಡಿಸ್ಬೇಕಾದ್ರೆ ಈಗ ಹೇಳ್ತಾ ಇದ್ದೀನಿ ನಿಮಗ. ಕೇಳಿದಾಗೆ ಇದಾಗ ಹೋಗ್ತಾವ. ನಾಳೆ ಸಣ್ಣ ಸಣ್ಣ ಮಕ್ಕಳು ಓಡಾಡಿರ್ತಾರ, ಮಕ್ಕಳು ರಾಜರೋಷ ಎದಕ್ಕಿರ್ತಾವ, ಸಾಟಿ ಸತ್ತಿರ್ತಾನ ರೀತಿ ಹಾಕೊಂಡು ಬರ್ತಾರ ಇವ್ರು. ರೋಡ್ ಎದಕ್ಕಿರ್ತಾವ, ಅದಕ್ಕೆ ರೋಡ್ ಹಾಳಾಲತ್ತವ ಎಲ್ಲ ಕಡೆ. ಯಾವ್ಯಾವ ಟಿಪ್ಪರ್ಗಳು ಬರ್ಲಿಕ್ಕೆ ಇವತ್ತು ರೀತಿ ತುಂಬ್ಕೊಂಡು ಮಣ್ಣಿಂದ ಬರ್ಲಿಕ್ಕೆ ನಿಂದ್ರಿಸ್ರಿ ಗಾಡಿ, ನಿಂದ್ರಿಸ್ ಫೋನ್ ಮಾಡ್ರಿ. ರೋಡ್ ಮೇಲೆ ಗಾಡಿ ನಿಲ್ಸತ್ತೀವಿ ಆ ಕಡೆ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಯಾರು ಬರಲ್ಲ? ಯಾರ ನಿಮ್ಮ ಮಾಲಕ್? ಯಾಲಿ ಯಾರು? ಮತ್ತೆ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಟಿಪ್ಪರ್ ನಡೆಸತ್ತೀವಿ. ಏಯ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲೇನೆ ನಿಮ್ಮಲ್ಲಿ ಇಟ್ಕೋಬೇಕಿಲ್ಲ, ಕಾನೂನು ಏನ್ ಹೇಳ್ತದ? ನಿಮ್ಮಲ್ಲಿ ಇಟ್ಕೋಬೇಕಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಅದರ ಇಲ್ಲ ನಿಮ್ಮಲ್ಲಿ ಎಲ್ಲದ ಮತ್ಕೊಡು, ಜೆರಾಕ್ಸ್ ಬಿ ಇಲ್ಲ, ಇದು ಬಿ ಇಲ್ಲ. ಮಾಲಕನ ಬಲ್ಲಿ ಟ್ಯಾಂಗ್ ನಡೆಸ್ತಾವ ನಿನ್ ಗಾಡಿ ರೋಡಿನ ಮ್ಯಾಗ. ನಾಳೆ ಡಿಪಾರ್ಟ್ಮೆಂಟ್ ದವ್ರು ಯಾರು ಹಿಡಿದ್ರು ಅಂತಂದ್ರೆ ನಿಮ್ ಗಾಡಿ ಹಿಡಿಯಲ್ಲೇನು ಯಾರು? ಕೆಲವ್ರು ಏನ್ ಮಾಡ್ತೀರಿ? ಏನ್ ಮಾಡ್ತು